ಎಷ್ಟು ವರ್ಷ ಆಯ್ತು ಹೋಗಿ? ಏ ಏನಪ್ಪ ಹೋಗಿ ಎಷ್ಟು ದಿನ ಆಯಿತು, ಏನು ಊರು ಬಿಟ್ಟು 10 ವರ್ಷ ಆಯ್ತು ಇವಾಗ. ಗೋಲ್ಡನ್ ಜುಬ್ಲಿ ಮಾಡಕತ್ತಾರ ಹೋಗ್ತಿಲ್ಲ. ಗೋಲ್ಡನ್ ಜುಬ್ಲಿಗೆ ಹೋಗಿಲ್ಲ ಅಂದ್ರೆ ಹೆಂಗೋ. ಮಹೇಶ್ ಯಾರ್ಯಾರು ಹೋಗಾರ ಗ್ಯಾಸ್ ನೆನಪಾರಿದೆ 10 ವರ್ಷ ಆಯ್ತಲ್ಲ ನೋಡಾರ್ದೆ ಹೋಗಿ. ಏನು ಮಾಡ್ತೇಪ್ಪ, ಎಲ್ಲ ಎಲ್ಲೆಲ್ಲಿ ಹೋಗಿರೋ ಎಲ್ಲ ಇವಾಗ ಒಂದು ಏನೋ ಒಂದು ಅಪಾರ್ಚುನಿಟಿ. ಇನ್ನೊಂದ್ಸಲ ಹೋಗಿ ಎಲ್ರಿಗೂ ಮೀಟ್ ಆಗಕ್ಕೆ ಇವಾಗ ಒಂದು ಟೈಮು ಎಲ್ಲರೂ ಸೇರ್ಬೋದು ಅಂತ ಅಂದ್ಕೊಂಡಿದ್ದೀನಿ. ಎಸ್ ಎಸ್ ಬೆಳೆ ಸರ್, ಎಸ್ ಎಸ್ ಬೆಳೆ ಸರ್, ಎಮ್ ಎಸ್ ಬೆಳೆ ಸರ್, ಎಸ್ ಎಂ ಇಬ್ಬರಿಗೆ ಸರ್, ಯಾರಿಗೂ ಮುರಿಯೋಕ್ಕಾಗಲ್ಲ, ಯಾರಿಗೂ ಮುರಿಯೋಕ್ಕಾಗಲ್ಲ. ಎಲ್ರಿಗೂ ಮೀಟ್ ಆಗೋದು ಆಶೀರ್ವಾದ ಸೀನಿಯರ್ಸ್ಗಳಿಗೆ ಎಲ್ಲರಿಗೆ ಮೀಟ್ ಆಗೋಂಥ ಒಂದು ಅಪರ್ಚುನಿಟಿ ಅಲ್ಲಿ ಅವರು ಇಸ್ಕೊಟ್ರ ಅಂತಂದ್ರೆ ಗ್ರೇಟ್. ಮಿಸ್ ಮಾಡ್ಬಾರ್ದು. ಬಟ್ ಏನು ಅಂದ್ರೆ ಎಷ್ಟೋ ಮಂದಿ ದುಡಿಕಂತ ಬಂದಿರ್ತಾರ, ನನ್ನ ಮಕ್ಕಳಿಗೂ ಕರ್ಕೊಂಡು ಹೋಗ್ಬೇಕು, ಯಾರು ಬರಲ್ಲ ಅವ್ರಿಗೆ ಎತ್ತಾಕೊಂಡು ಹೋಗ್ಬೇಕು. ಏನ್ರ ಮಳೆ ಬೇಕಲ್ಲ. ಇನ್ನೊಂದು 1966 ಅಂದ್ರೆ ಅವಾಗಿಂದ ಬ್ಯಾಚ್ಗಳು ಸ್ಟಾರ್ಟ್ ಆಗಿದ್ದಾವೆ ಅಂದ್ರೆ ಅದು ಎಷ್ಟು ಜನ ನಮ್ಮ ಸ್ಕೂಲಿಂದ ಆಚೆ ಹೋಗಿರ್ಬೋದು. 50 ವರ್ಷ ನಾವು ನಮ್ಮ ಒಂದು ಇದರಲ್ಲಿ ಕಾಣ್ತಾ ಇದ್ದೀವಿ ಅಂದರೆ ವಿ ಆರ್ ಗ್ರೇಟ್ಫುಲ್. ರಿಯಲಿ ಅಂತ ಸ್ಕೂಲ್ಗಳು ತುಂಬಾ ಕಡಿಮೆ. 50 ವರ್ಷ ಹಳೆ ಯಾರಾದ್ರೂ ನಂಬೋದಕ್ಕೆ ಸಾಧ್ಯನೇ ಇಲ್ಲ. 1966 ಅಲ್ಲಿ ಸ್ಟಾರ್ಟ್ ಆಯ್ತು, ಅಷ್ಟೊಂದು ಸಕ್ಸಸ್ಫುಲ್ ಆಗಿ. ಇವಾಗಿನ್ಕಿಂತಲೂ ನಮ್ಮ ಹಿರಿಯರು ಏನಿದ್ರಲ್ಲ, ಚಿಕ್ಕವೀರಯ್ಯ ಸ್ವಾಮೀಜಿ ಅವರು ಮತ್ತೆ ಅವ್ರ ಕಾಲದ ರುಕ್ಮೈ ಗುತ್ತಿದಾರ್ ಅವರು, ಈ ತರ ಅವರೊಂದು ಮಾಡಿರ್ಲಿಲ್ಲ ಅಂದ್ರೆ ಇವತ್ತು ಎಷ್ಟೋ ಜನ ವಿದ್ಯೆ ಇಲ್ಲದೆ. ಆವಾಗಿನ ಕಾಲದಲ್ಲಿ ಆ ಶಿಕ್ಷಣದ ಸಮಸ್ಯೆಯನ್ನು ಅರಿತು ಅವ್ರಿಗಾಗಿ ಒಂದು ಶಾಲೆ ಅವಾಗೇ ನಿರ್ಮಾಣ ಮಾಡಿ ಪ್ರತಿಯೊಂದು ಇವನ್ ನಸುರುವಾಡಿ, ತಂಬಾಕುವಾಡಿ, ಕಣಮೂಸು, ಶುಕ್ರವಾಡಿ ಇಷ್ಟ ಇರೋಂಥ ಎಲ್ಲ ಹಳ್ಳಿಗಳಿಗೆ ಒಂದು ಒಳ್ಳೆಯ ಎಜುಕೇಶನ್ ಸಿಗೋದಕ್ಕೆ ಮೂಲ ಏನಂತಾರ ತಳಪಾಯ ನಮ್ಮ ಎಸ್. ಅವರು ಮಾಡಿರ್ಲಿಲ್ಲ ಅಂದ್ರೆ ಇವತ್ತೊಂದು ಈ ಸ್ಟೇಜಲ್ಲಿ ಇರ್ತಾ ಇರಲಿಲ್ಲ ಆ ಸ್ಕೂಲು. ಇಷ್ಟೊಂದು ದೊಡ್ಡ ಹೆಸರುವಾಸಿ. ಆಮೇಲೆ ಈ ಒಂದು ತಡ್ಕಲ್ ಗ್ರಾಮದಲ್ಲಿ ಹೆಸರುವಾಸಿ ಆ ಪಂಚಾಯತಿ ಎಲ್ಲ ಅಲ್ಲಿ ಬರ್ತಕ್ಕಂಥ ಅಲ್ಲಿ ಎಲ್ಲ ಪ್ಲೇಸ್ಗಳಿಂದ ಎಲ್ಲ ಸ್ಟೂಡೆಂಟ್ಸು ಬರೋರಲ್ಲಿ. ನಮ್ಗೆ ಎಷ್ಟು ಖುಷಿ ಆಗೋದು ಅಂದ್ರೆ ನಾವು ಅಲ್ಲಿ ಇರೋದ್ರಿಂದ ಬೇರೆ ಊರಿಂದ ಎಲ್ಲ 7 ಕಿಲೋಮೀಟರ್ ನಡ್ಕೊಂಡ್ ಬರೋರೆಲ್ಲ ನಾವು ಖುಷಿ. ನಾವು ಅಲ್ಲೇ ಇರ್ತೀವಲ್ಲ, ನಮ್ಗೆ ಅದು ಒಂದು ಫೀಲಿಂಗ್ ಇಲ್ಲ. ಅಲ್ಲೇ ಇದ್ದು ಅಲ್ಲೇ ಕಲ್ಲ. ನಮ್ಗೆ ಎಂತ ಸವಲತ್ತು ಅಂತಂದ್ರೆ ಇಂಟ್ರೋಲ್ ಬಿಟ್ಟಾಗ ಮನೆಗೆ ಹೋಗ್ತದೆ, ಅಲ್ಲೇ ಶಿವಲಿಂಗೇಶ್ವರ ಗುಡಿ ಹತ್ರ ನಮ್ಮ ಮನೆ. ಆಮೇಲೆ ನಾವು ಕರೆಕ್ಟ್ ಟೈಮ್ ಇನ್ನ 5 ನಿಮಿಷ ಅದ ಅಂದ್ರೆ ಬಿಡ್ತಿದ್ವಿ ನಾವು. ಅವ್ರ ಪಾಪ ಬೆಳಿಗ್ಗೆ ಎದ್ದು ಎಲ್ಲಿಂದನೋ ಬಂದು, ಯಾಕೆ ಅಂದ್ರೆ ಆ ಸ್ಕೂಲ್ಗೆ ಅಂತ ಒಂದು ಮರ್ಯಾದೆ ಇತ್ತು. ಯಾಕಂದ್ರೆ ಅಂತ ಟೀಚರ್ಸ್ ಅಲ್ಲಿ ಇದ್ರು. ಎಸ್ ಎಸ್ ಬೆಳೆ ಇದ್ರು, ಎಮ್ ಎಸ್ ಬೆಳೆ ಇದ್ರು, ಆಮೇಲೆ ಎಸ್ ಎನ್ ಹಿಪ್ಪರ್ಗಿ ಇದ್ರು, ಆಮೇಲೆ ನಮ್ಮ ಟಿ.ಪಿ. ಶಿವಶೆಟ್ಟಿ ಸರ್ ಇದ್ರು. ಅವ್ರಿಗೆ ಮರಿಬಾರ್ದು ಯಾವಾಗಲೂ. ಅಂಡರ್ವೇರ್ ಹಾಕಿಲ್ಲ ಅಂದ್ರೆ ಹೊಡಿಯೋರು ಅವರು. ಅಂಡರ್ವೇರ್ ಎಲ್ಲ ಹಾಕಿದೆ ಇಲ್ಲ ಅಂದ್ರೆ ಹೇಳೋ ಅಂದ್ರೆ ಪಕ್ಕದಲ್ಲಿ ಇದ್ರು. ನಾ ಪಕ್ಕದಲ್ಲಿ ಕೂತ್ಕೊಂಡು ಅವತ್ತು ಎದ್ದು ನಿಂತಿದ್ದೇನೆ. ಯಾಕೆ ಏನಂತಾರ ಅದಕ್ಕೆ ನೇವು ಜುಬ್ಲಿ ಯಾವ್ದಕ್ಕೋ ಹೊಡೆದ ಹೆಂಗ್ ಗೊತ್ತ, ಸ್ಕೇಲ್ ಇರ್ತಲ್ಲ ರಿವರ್ಸ್ ಮಾಡಿ ಹೊಡೆಯೋರು. ಹೊಡೆದ್ರು ಒಂದ್ ತಿಂಗಳು ಬರೀ ಮುಗಿತಿಲ್ಲ ಮರ. ಅದಕ್ಕೆ ಅವ್ರ ಕ್ಲಾಸ್ ಬತ್ತಂದ್ರೆ ಒಂದ್ 2 ಸಲ ಟ್ರೈ ಮಾಡ್ತಾರೆ. ಫಸ್ಟ್ ಆಫ್ ಆಲ್ ಈ ಟೈಮ್ನಾಗ ಯಾರಿಗೆ ಮರ್ತರು ಮಾರಯ್ಯ, ಅವ್ರಿಗೆ ಜಾಧವ್ ಸರಿ ಮರಿಬಾರ್ದು. ಡಿ.ಪಿ. ಜಾಧವ್ ಸರಿಗೆ ಬರೆಯಕ್ಕೆ ಆಗೋದೇ ಇಲ್ಲ ಬಿಡು. ಅವ್ರ ಪಾಠದ ಜೊತೆ ಅವ್ರು ಹೇಳೋಂಥ ಒಂದೊಂದು ಡೈಲಾಗ್ಗಳು ನಮ್ಮ ಎಲ್ಲ ವಿದ್ಯಾರ್ಥಿಗಳಿಗೆ ಕೊಟ್ಟು ಅವ್ರ ಡೈಲಾಗ್ಗಳು ಎಷ್ಟು ಎಫೆಕ್ಟಿವ್ ಆಗಿರ್ತಾವ. ಮತ್ತು ಆ ಪಾಠ ನಾನು ಮರೀಕಾಗಲಾರಂಥ ಪಾಠಗಳು ಅವ್ರು ಹೇಳ್ತಿದ್ರು. ಹೌದೌದು, ಅದು ಅಷ್ಟೊಂದು ಜನರಲ್ ನಾಲೆಜ್ ಕಲಿಸಿದವ್ರೆ ಅವರು. ನಾವು ಹಳ್ಳಿ ಲೈಫಲ್ಲಿ ಇದ್ಕೊಂಡು ಸಾಕಷ್ಟು ಜನ ಹಿಂದಿ ಜನರು, ಮುಸ್ಲಿಮ್ಸ್ ಇದ್ರು. ಅವ್ರ ಜೊತೆ ನಾವು ಬೆರೆತು ಬೇರೆ ಬೇರೆ ಮಿಕ್ಸಪ್ ಆಗೋದನ್ನ, ನಾನು ಶಕ್ಕರ್ ಅನ್ನೋದನ್ನ ಅಲ್ಲ, ಅದನ್ನ ಚೀನಿನೇ ಅನ್ಬೇಕು. ಚೀನಿ ಅಂದ್ರೆ ಶಕ್ಕರು ಕರೆಕ್ಟ್ ವರ್ಡು, ಶಕ್ಕರ್ ಅನ್ಬಾರ್ದು. ನಾವು ಯಾವುದೋ ಒಂದು ಸೆಂಟೆನ್ಸ್ ಅಲ್ಲಿ ಯೂಸ್ ಮಾಡಿದ್ದೆ, ಅದನ್ನು ಅವ್ರು ಹೊಡೆದ್ಬಿಟ್ಟು ಹೇಳಿದ್ರು. ಸೊ ಅಂತ ಒಂದು ಟೀಚರ್ಗಳು ನಾವು ಪಡೆಯೋದಕ್ಕೆ ನಾವು ತುಂಬಾನೇ ಪುಣ್ಯ ಮಾಡಿದ್ವಿ. ಹುಡುಗರ ಸಲುವಾಗಿ ಎಲ್ಲೆಲ್ಲಿದೋ ಸ್ಪೋರ್ಟ್ಸ್ ಐಟಮ್ ಇವೆಲ್ಲ ತಂದು ಬೇರೆ ಯಾವ ಸ್ಕೂಲಲ್ಲೂ ಇರ್ಲಾರ್ದಂಥ ಸ್ಪೋರ್ಟ್ಸ್ ಫೆಸಿಲಿಟಿ ನಮ್ಮ ಸ್ಕೂಲಲ್ಲಿ ಅದಾವ. ಆವಾಗಿನ ಕಾಲದಿಂದಲೇ ನಾವು ಹೋಗ್ತಾ ಇರ್ಬೇಕಾದ್ರೆ 10-11 ವರ್ಷದ ಹಿಂದುಗಡೆನೆ ನಮ್ಗೆ ಡಿಸ್ಟ್ರಿಕ್ಟ್ ಲೆವೆಲ್ ಅವ್ರಿಗೂ ಕರ್ಕೊಂಡು ಬಂದ್ರು. ಒಂದಿಷ್ಟು ಜನರಿಗೆ ಸ್ಟೇಟ್ ಲೆವೆಲ್ ಅವ್ರಿಗೂ ಬಂದ್ರು. ಬಟ್ ಅವರು ಪ್ರತಿಭೆನ ಹುಡುಕ್ತಿದ್ರು. ಪ್ರತಿಯೊಬ್ಬರಲ್ಲಿ ಏನು ಪ್ರತಿಭೆ ಇದೆ ಅವ್ರ ಬಳಿ, ಅವ್ರನ್ನ ಹುಡುಕಿ ಆಚೆ ತೆಗೆಯೋರು ಅವರು. ಅಂತ ಒಂದು ಟೀಚರ್ಸ್ ಅವರು. ಯಾವುದು ತಾರತಮ್ಯ ಅನ್ನೋದೇ ಇಲ್ಲ ಅಲ್ಲಿ. ಅವರು ಶ್ರೀಮಂತ ಮಗ, ಇವ್ರು ಬಡವ್ರ ಮಗ ಅಂತ ಒಂದು ಭಾವನೆ ಯಾವತ್ತೂ ಮಾಡಿಲ್ಲ. ಅವ್ನು ಹುಷಾರಿದ್ದಾನೆ ಅಷ್ಟೇ. ಅದು ಒಂದು ಬಿರುದು ಅವರಿಂದ ಸಿಗ್ತಾ ಇತ್ತು. ಅವಾಗ ಮತ್ತೆ ಅವ್ರಿಗೆ ಮೋಟಿವೇಶನ್, ಅವ್ರ ಹುಡುಗರಿಗೆ ಏನು ಮೋಟಿವೇಶನ್ ಅಂದರೆ ಅವರು ಇನ್ಸ್ಪೈರೇಷನ್ ಅವರಿಂದಾನೆ. ನೋಡಪ್ಪ ಅವ್ನು ಓದ್ತಾ ಇದ್ದಾನೆ, ಆ ಥರನೇ ನೀವು ಓದ್ರಿ ಅಂತ ಹೇಳ್ಕೊಡೋರು ಅವರು. ಅಂಥ ಒಂದು ಟೀಚರ್ಸ್ ಅವರು. ನಿಜವಾಗ್ಲೂ ಅಂಥ ಟೀಚರ್ಸ್ ಯಾರಿಗೂ ಸಿಗಲ್ಲ ಅನ್ಕೊಂತೀನಿ. ನಿಜವಾಗ್ಲೂ ಎಂಥ ರಿಯಲಿ ಗ್ರೇಟ್. ನಾವು ಆ ಸ್ಕೂಲ್ನಾಗ ಕಲ್ತು ಬಂದೀವಿ ಅಂತಂತಂದ್ರೆ ನಮ್ಗೆ ಬೇರೆ ಹೆಮ್ಮೆ ಇದೆ ಮಗ. ಕಬಡ್ಡಿಯಲ್ಲೂ ಅಷ್ಟೇ, ಒಟ್ಟಿಗೆ ಎಲ್ಲದಕ್ಕೂ ಅಷ್ಟೇ ಮಹತ್ವ ಕೊಡೋರು ಅವರು.
ಬೆಳಗ್ಗೆ ಇವಾಗ 10ನೇ ತರಗತಿಲಿ ಅವತ್ತು ಓದ್ತಾ ಇದೀವಿ ಅಂದ್ರೆ ಬೆಳಿಗ್ಗೆ 6:30ಗೆನೆ ಟ್ಯೂಷನ್ ಇಡ್ತಾ ಇದ್ರು ನಮ್ಮ ಎಸ್ ಎಸ್ ಬೆಳೆ ಸರ್. ಹೌದು. ಯಾರು ಅಂತ ಕೆಲಸ ಮಾಡಿಲ್ಲ. ಇವನ್ ಸೆಲ್ಫ್ಲೆಸ್ ಫ್ರೀ ಆಫ್ ಕಾಸ್ಟ್. ಯಾವತ್ತೂ ಅವ್ರು ನಮ್ಮಿಂದ ಏನೂ ಬಯಸಿಲ್ಲ. ನಮ್ಮ ಹುಡುಗರು ಇವತ್ತಾದ್ರೂ ಎಂ ಎಸ್ ಬೆಳೆ ಸರ್ ಇವತ್ತಾದ್ರೂ ಸ್ಕೂಲ್ಗೆ ಹೋಗ್ತಾರಂತವ್ರು. ಯಾಕೆ? ನಮ್ಮ ಹುಡುಗರು ಅವ್ರಿಗೆ ಬಿಟ್ಟಿರಕ್ಕಾಗಲ್ಲ. ಎಲ್ಲರೂ ಕಲೀಲಿ, ಎಲ್ಲರೂ ಉದ್ಧಾರ ಆಗ್ಲಿ, ನಮ್ಮ ಹೆಸರು ಉಳಿಲಿ, ನಮ್ಮ ಹೆಸರು ಉಳಿಸ್ತಾ ಇದಾರೆ, ನಮ್ಮಿಂದ ಬದುಕ್ತಾ ಇದಾರೆ ಅಂತ ಅವ್ರಿಗೆ ನನ್ನ ಲೈಫ್ನ ಆಗಿರೋ ಒಂದು ಘಟನೆ ನೆನಪು ಬರ್ತದ. ಆ್ಯಕ್ಚುಲಿ ಒಂದು ದಿವಸ ನಾನು ಡ್ರಾಯಿಂಗ್ ಮಾಡ್ತಾ ಇದ್ದೆ. ಅರಗೋಯಿನ್ ಪುರಾಣದೇನೋ ಡ್ರಾಯಿಂಗ್ ಮಾಡಿ ಅವ್ರದ್ದು ಕಂಡು ಹಿಡಿದಿರೋಂಥದ್ದು ಎಲ್ಲನೂ ಬರಿತಾ ಇದ್ದೆ. ಇನ್ನೊಂದು ಅಲ್ಲಿ ಸ್ಕೂಲ್ನಾಗ ಎಲ್ಲ ನಿಂಗೆ ಗೊತ್ತಿದ್ದಿರ್ಬೇಕು, ಎಲ್ಲ ಬೋರ್ಡ್ಗಳು ನಮಗೆ ರಿಸರ್ವ್ ಇದು. ಇಂಡಿಪೆಂಡೆನ್ಸ್ ಡೇ ಬಂತು 5 ಗಂಟೆಗೆ ನಾನು ಇದು ಕನ್ನಡ ಸರ್ ಬಲವೀನ್ ಸರ್ ರೂಮಲ್ಲೇ ವಡಗಾಂವ್ ಸರ್ ಅದು ಇರ್ತಿದ್ರು ಮೊದಲು. ಅಲ್ಲಿ ಹೋಗಿ 5 ಗಂಟೆಗೆ ಬಾಕಲು ಬಡಿತಿದ್ದೆ. ಸರ್ ಡ್ರಾಯಿಂಗ್ ಬಿಡ್ತೀನಿ ಬರ್ರಿ ಸರ್, ಡ್ರಾಯಿಂಗ್ ಬರಿತೀನಿ ಬನ್ರಿ ಅಂತ. ಅವಾಗ ಗೇಟ್ ಕೀ ತೊಗೊಂಡು ಬಂದು ಡ್ರಾಯಿಂಗ್ ಬರೆದು ರಿಯಲಿ ನನ್ಗೆ ಖುಷಿ ಅನ್ನಿಸ್ತದ. ಆ ಟೈಮಲ್ಲಿ ಅದು ಮಾಡಿದ್ದೀನಲ್ಲ, ಇವಾಗಲೂ ಆ ಕಲೆ ನನ್ನ ಹತ್ರ ಉಳಿಯೋದಕ್ಕೆ ಆ ಸರ್ಗಳು ಕೊಟ್ಟಿರೋಂಥ ಪ್ರೇರಣೆ. ಇನ್ನೊಂದು ಎಸ್ ಎಸ್ ಬೆಳೆ ಸರ್ 10th ಅಥವಾ 9th ಇದ್ದೆ, ಅವಾಗ ನನಗೆ ಸ್ಕ್ರೀನ್ ಪ್ರಿಂಟಿಂಗ್ ಕಲಿಸಿದ್ರು. ಅಂದರೆ ಇವನ್ ಸಮ್ಮರ್ ವೇಕೆನ್ಸಿ ಇದ್ರು ನಂಗೆ ಬಿಡ್ತಿರ್ಲಿಲ್ಲ, ಅವ್ರು ಕರ್ಕೊಂಡು ಹೋಗ್ತಿದ್ರು. ಈವನ್ ಸ್ಯಾಟರ್ಡೆ ಸಂಡೇನೂ ಗುಲ್ಬರ್ಗ ಕರ್ಕೊಂಡು ಹೋಗಿ ಸ್ಕ್ರೀನ್ ಪ್ರಿಂಟಿಂಗು, ಟೈಪ್ ರೈಟರ್ ಬಗ್ಗೆ ಎಲ್ಲದ್ರ ಬಗ್ಗೆ ನಾಲೆಜ್ ಅವಾಗಲೇ ಕೊಟ್ಟರು ನನಗೆ. ಯಾವುದೇ ಸ್ವಾರ್ಥ ಇಲ್ಲ, ಏನು 1 ರೂಪಾಯಿನೂ ಅವ್ರು ನಮ್ಲೇನು ಬಯಸಲಿಲ್ಲ. ಒಂದು ಖರ್ಚಿನಿಂದ ನಮ್ಗೆ ಜ್ಞಾನ ಕೊಟ್ಟರು. ಇನ್ನೊಂದು ಎಷ್ಟೊಂದು ಕಷ್ಟ ಅಂದರೆ ಇವತ್ತು ಟೀಚರ್ಸ್ ಬದುಕೋದು, ಅಷ್ಟೊಂದು ವರ್ಷಗಳಿಂದ ಅವ್ರು ಕೆಲಸ ಮಾಡ್ತಾ ಇದ್ದಾರೆ. ಅವ್ರು ಬರ್ತಾ ಇರೋ ಒಂದು ಬೆನಿಫಿಟ್ ಏನಿಲ್ಲ, ಅದೇ ಊರಲ್ಲಿ ಅಷ್ಟೇ ಒಂದು ಇದರಲ್ಲಿ ಅಷ್ಟೇ ಇದ್ದಾರೆ ಅವರು. ಬಟ್ ಅವರಿಂದ ಕಲ್ತಿರೋವಂಥ ಇವತ್ತು ನಾವು ಸ್ಟೂಡೆಂಟ್ಗಳು ನಾವು ಒಂದು ಒಳ್ಳೆ ಪೊಸಿಷನ್ಗೆ ಹೋಗ್ತಾ ಇದ್ದೀವಿ. ಅದಕ್ಕೆಲ್ಲ ಅವ್ರ ಆಶೀರ್ವಾದನೇ ಕಾರಣ. ಏನು ಅಂದರೆ ಅವ್ರು ಯಾರಿಂದ ಏನೂ ಬಯಸಿಲ್ಲ, ಅಷ್ಟೊಂದು ಅದೇ ಪೊಸಿಷನಲ್ಲಿ ಇದ್ದಾರೆ ಅವರು. ಇನ್ನು ಇವತ್ತಿಗೂ ಅವ್ರ ಫ್ಯಾಮಿಲಿ ಆಗಿರ್ಬೋದು, ಎಲ್ಲ ಆಗಿರ್ಬೋದು, ಅದೇ ಪೊಸಿಷನಲ್ಲಿ ಇದ್ದಾರೆ. ಎಷ್ಟೊಂದು ಸಿಂಪಲ್ ಆಗಿರ್ತಾರೆ ಅಂದ್ರೆ ಅವರು ಇವಾಗ್ಲೂ ಅಷ್ಟು ಸಾಮಾನ್ಯ ಜೀವಿಯಾಗಿ ಬದುಕ್ತಾ ಇದ್ದಾರೆ. ಯಾರು ಒಂದು ಭಾರತ ಸಂಸ್ಕೃತಿ ಅಂತ ಅನ್ನೋದು ಏನದ ಹೇಳಿ, ಮಾತೃದೇವೋಭವ, ಪಿತೃದೇವೋಭವ, ಆಚಾರ್ಯ ದೇವೋಭವ, ಅತಿಥಿ ದೇವೋಭವ ಅಂತ ಈ 4 ಪಾಲನೆ ಮಾಡಿದವ ನಿಜವಾದ ಮನುಷ್ಯ ಅಂತ ನಾನು ಹೇಳ್ತೀನಿ. 1ನೇದು ತಂದೆ ತಾಯಿಗಳನ್ನ ಗೌರವಿಸ್ಬೇಕು. 2ನೇ ಅವ್ರ ಆದಗಳೇ ನೆಕ್ಸ್ಟ್ ಪೊಸಿಷನ್ ಬರೋರು. ಯಾವ ಹೆಂಡತಿ ಬರಲ್ಲ, ಯಾರ ಮಕ್ಕಳು ಬರಲ್ಲ, ಕೊನೆಯವ್ರಿಗೆ ಕೈ ಬಿಡೋಂಥವ್ರು ಯಾವ ಥರ. ಆದ್ರೆ ಆ ಗುರುಗಳು ಹಾಕಿ ಕೊಟ್ಟಿರೋಂಥ ಒಳ್ಳೆ ಜ್ಞಾನದ ದಾರಿ ಇರುತ್ತಲ್ಲ, ಅದು ಕೊನೆವರೆಗೂ ಎಲ್ಲೋ ಹೋಯ್ತದ. ಹೌದು. ಇವಾಗ ನೋಡು, ಯಾರ ಹತ್ರನೋ ಆಸ್ತಿ ಇರ್ಬೋದು, ಅವನ ಹತ್ರ ಅಷ್ಟು ಆಸ್ತಿ ಇದೆ, ಇಷ್ಟು ಆಸ್ತಿ ಇದೆ, ಅವ್ನು ದುಡ್ಡು ಸುಟ್ಕೇಸಲ್ಲಿ ಎತ್ಕೊಂಡು ಹೋಗ್ತಾ ಇದ್ದೇನೋ, ಯಾರಾದ್ರೂ ಕಸ್ಕೊಂಡು ಹೋಗ್ಬೋದು. ನಮ್ಗೆ ವಿದ್ಯೆ ಇದೆಯಲ್ಲ, ಅವ್ರು ಹಾಕಿರೋ ತಳಪಾಯ ಇದೆಯಲ್ಲ, ನಮ್ಮ ಹತ್ರದಿಂದ ಇಷ್ಟೊತ್ತು ನಾವು ಏನು ಕಲ್ತಿದ್ದೀವಿ, ನಾವು ಎಲ್ಲೋದ್ರೂ ಒಂದು ಬದುಕ್ತೀವಿ, ಒಂದು ಬದುಕ್ತೀವಿ ಅಂತ ಒಂದು ಕಾನ್ಫಿಡೆನ್ಸ್ ಕ್ರಿಯೇಟ್ ಮಾಡಿದವರು ಅವರು. ಏನಿಲ್ಲ ಜ್ಞಾನ ಭಂಡಾರ ಅನ್ನೋದು ಅದು ಸಿಗ್ಬೇಕಾ ಅಂದ್ರೆ ನಾವು ಒಂದು ಅದೃಷ್ಟ ಮಾಡಿದ್ವಿ. ಅದು ಅವ್ರ ಕೈಯಲ್ಲಿ ಕಲಿಬೇಕು ಅಂದ್ರೇನು ಇನ್ನೂ ಒಂದು ದೊಡ್ಡ ಅದೃಷ್ಟ ಮಾಡಿದ್ವಿ. ಇವತ್ತಿಗೂ ನಮ್ಮ ತಾಯಿ ಹೇಳಿದವರು, ಅವ್ರು ಶಾಲೆನೇ ಓದಿಲ್ಲ, ಇಲ್ಲ ನೀನು ಅವ್ರ ಕೈಯಲ್ಲೇ ಕಲಿಬೇಕು ಅಂತ ಅವ್ರದ್ದೊಂದು ಇಂಟೆನ್ಷನ್ ಇತ್ತು. ಅವ್ರು ಓದಿಲ್ಲ ಆದ್ರೂ ಅವ್ರ ಕೈಯಲ್ಲೇ ಕಲಿಬೇಕು ಅಂತ ಅವ್ರ ಇಂಟೆನ್ಷನ್ ಹೆಂಗ್ ಬಂತು? ಪ್ರೌಡ್ ಅನ್ನಿಸ್ತದೆ. ಎಷ್ಟು ಪ್ರೌಡ್ ಅಂದ್ರೆ ನನಗೆ ಹೆಮ್ಮೆ ಅನ್ನಿಸ್ತದೆ. ಆ ಸ್ಕೂಲಿಂದ ನಾನು ಬಂದಿದ್ದೀನಿ. ಇವಾಗಲೂ ನಾನು ಯಾವಾಗಾದ್ರೂ ಊರಿಗೆ ವರ್ಷದಲ್ಲೋ 2 ವರ್ಷದಲ್ಲೋ ಯಾವಾಗಲೇ ಹೋಗ್ಲಿ, ಆ ಸ್ಕೂಲಿಗೆ ವಿಸಿಟ್ ಮಾಡಿ ಅಲ್ಲಿ ಒಂದು ಸರ್ತಿ ನಾನು ಓಡಾಡಿರೋಂಥ ಪ್ಲೇಸು, ನಾವು ಕೂತಿರೋಂಥ ಫ್ರೆಂಡ್ಸ್ಗಳು ನೋಡ್ಕೊಂಡು ಬಂದರೆ ನಂಗೆ ಸಮಾಧಾನ. ಹೌದು, ಅದೊಂದು ಪ್ರತಿ ವರ್ಷ ದೇವಾಲಯನೇ ಅದು. ಶಿವಲಿಂಗೇಶ್ವರ ದೇವಾಲಯನೇ, ಅದನ್ನೇ ಇದು ಡಿವೈಡ್ ಮಾಡಿ ಅದರಲ್ಲಿ ಸ್ಕೂಲ್ ಮಾಡಿ, ಅದು ದೇವಾಲಯನೇ, ಯಾವತ್ತು ದೇವಾಲಯನೇ ಅದು. ಒಂದು ಸರ್ತಿ ಬನ್ನಿ, ನೀವು ಕಲ್ತಿರೋಂತಹ ಆ ಶಾಲೆ ನೋಡಿ, ಆ ಬ್ರೆಂಚ್ಗಳ ಮೇಲೆ ಕುತ್ಕೊಳ್ಳಿ, ಆ ನೆಲನ ನೋಡಿ ಒಮ್ಮೆ, ನಿಮ್ಗೆ ಯಾವ್ದು ನೆನಪು ಬರುತ್ತೆ. ಯಾವತ್ತು ನೆನಪಿಗೆ ಬರಲಾರ್ದಂಥ ಘಟನೆಗಳು ನೆನಪು ಬರ್ತವೆ. ಅದು ರಿಯಲ್ ಹ್ಯಾಪಿನೆಸ್. ಅದಕ್ಕಿಂತ ಇನ್ನೇನು ಸಿಗುತ್ತೆ ಹೇಳು? ಏನೂ ಸಿಗ್ತಾ ಇಲ್ಲ, ನೆಮ್ಮದಿ ಅನ್ನೋದೇ ಇರಲ್ಲ. ಫಸ್ಟ್ ಆಫ್ ಆಲ್ ನೆಮ್ಮದಿ ಇಲ್ಲ. ಎಲ್ಲೋದ್ರೂ ಅದು ಕೆಲಸ ಆಯಿತು, ಅದಾಯಿತು, ಇದಾಯಿತು, ಗೀಳಾಯಿತು. ಆ 3 ದಿವಸ ಏನವರು ಒಂದು ಅವಕಾಶ ಕೊಡ್ತಾ ಇದ್ದಾರೆ. 1966ನೇ ಇಸ್ವಿಯಿಂದ ಇಲ್ಲಿವರೆಗೂ ಎಷ್ಟು ಜನ ಸೀನಿಯರ್ಸ್ ಇದ್ದೀರಿ, ಎಲ್ರಿಗೂ ರಿಕ್ವೆಸ್ಟ್ ಮಾಡೋದಷ್ಟೇ, ಎಲ್ಲರೂ ಬನ್ನಿ. ಆದರೆ ಒಂದು ಸ್ವಲ್ಪ ಥಿಂಕ್ ಮಾಡಬೇಕು. ಆ ಬಾರ್ಡ್ರಲ್ಲಿ, ಆ ಗಡಿಯಲ್ಲಿ ಅಷ್ಟೊಂದು ಚಳಿ ಇರ್ಲಿ, ಬಿಸಿಲು ಇರ್ಲಿ, ಅದು -25 ಡಿಗ್ರಿಗಿಂತಲೂ ಕಡಿಮೆನೇ ಇರುತ್ತೆ. ಇರದೇ ಇರ್ಲಿ, ನೀರು ಇರದೇ ಇರ್ಲಿ, ಅಂತದ್ರಲ್ಲೂ ಅವ್ರು ಕೆಲಸ ಮಾಡಿ ನಮ್ಮ ದೇಶಕ್ಕೋಸ್ಕರ, ನಮ್ಮ ದೇಶದ ಉಳಿವಿಗಾಗಿ ಕೆಲಸ ಮಾಡ್ತಿದ್ದಾರೆ. ಅವರು ನಮಗೆ ಪ್ರೌಡ್ಫುಲ್, ಅವರು ನಮ್ಮ ಹೆಮ್ಮೆ, ಅವರು ನಮ್ಮ ಕಾರ್ಯಕ್ರಮಕ್ಕೆ ಮೊದಲು ಬರಬೇಕು. ಆತ್ಮೀಯ ಎಲ್ಲ ಗೆಳೆಯರಿಗೆ ಹಾಗೂ ನಮ್ಮ ಸೀನಿಯರ್ಸ್ಗಳಿಗೆ ಹಾಗೂ ಊರಿನ ಎಲ್ಲ ಜನರನ್ನು, ಹಿರಿಯರಾಗಿರ್ಬೋದು, ನಮ್ಮ ಸೀನಿಯರ್ಸ್ ಆಗಿರ್ಬೋದು, ರೈತರಾಗಿರ್ಬೋದು, ಸೈನಿಕರಾಗಿರ್ಬೋದು, ಮತ್ತು ನೀವು ಯಾವುದೇ ಹುದ್ದೆಯಲ್ಲಾಗಿರ್ಬೋದು, ಈ ಕಾರ್ಯಕ್ರಮಕ್ಕೆ ಬನ್ನಿ, ಸಪೋರ್ಟ್ ಮಾಡಿ.
ನಾವು ನಿಮ್ಮನ್ನು ನೋಡಬೇಕು, ನಿಮ್ಮ ಆಶೀರ್ವಾದ ತೊಗೊಳ್ಬೇಕು. ಜೈ ಹಿಂದ್, ಜೈ ಕರ್ನಾಟಕ.